ವಿಷ್ಣು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೋಸ್ಕರ ಕೇಳಿದ್ನಲ್ಲ. ನಾನು ಈ ಕಡೆ ವ್ಲಾಗ್ ಮಾಡಬೇಕಾದ್ರೆ ಅವರು ಪ್ರಸಾದ ಕೊಟ್ಟಿದ್ರು. ಅವ್ರ ಆಶೀರ್ವಾದ ನನಗೆ ಸಿಕ್ಕಿದೆ ಅನ್ಸುತ್ತೆ. ಇಲ್ಲಿ ನೋಡಿ ಹೇಗೆ ಮಲಗಿದ್ದಾನೆ ಇವನು. ಮಧ್ಯಾಹ್ನ ಮಲಗಿ ಇವಾಗ ಎದ್ದಿದ್ದೀರಲ್ವಾ? ಅಲ್ಲಿ ಗುಮ್ಮ. ಆಗ ಆಲ್ರೆಡಿ 5 kg ಕಮ್ಮಿ ಆಗಿದೆ. ಅದ್ರಲ್ಲಿ ಯಾರೂ ಇಲ್ಲ. ಬೇರೆ ನಾಯಿಗಳು ಅವಾಗಿಂದ ಅಡ್ಡಾಡ್ತಿದೆ. ಬಟ್ ನಂಗೆ ಹೋಗೋಕೆ ಭಯ ಆಗ್ತಿದೆ. Emotional, damn it! ಎಲ್ಲಿ ಕಚ್ಬಿಡುತ್ತೋ, ಎಲ್ಲಿಂದ ಬಂದ್ಬಿಡುತ್ತೋ ಅಂತ ಭಯ. ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಇಂಟ್ರೊಡಕ್ಷನ್ ವ್ಲಾಗ್ ಆಗಿರುತ್ತೆ. ಇವತ್ತಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ಇವತ್ತಿನವರೆಗೂ ಮಿನಿ ವ್ಲಾಗ್ಸ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ಇವತ್ತಿಗೆ 27th 28 ವ್ಲಾಗ್ಸ್ ಆಗಿದೆ. ಇನ್ಮೇಲೆ ಯೂಟ್ಯೂಬ್ನಲ್ಲೂ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಇಂಟ್ರೊಡಕ್ಷನ್ ವ್ಲಾಗ್. ನನ್ನ ಚಾನಲ್ ಹೆಸರು ಶಿಲ್ಪಾ SVS ಚಾನಲ್. ನನ್ನ ಹೆಸರು ಶಿಲ್ಪಾ ಅಂತ. ನಾವು ಮೂಲತಃ ಹಾಸನವರು. ಇವಾಗ ಸ್ಟೇ ಇರೋದು ಬೆಂಗಳೂರಿನಲ್ಲಿ. ಕೆಲಸಕ್ಕೋಸ್ಕರ ಬೆಂಗಳೂರಿನಲ್ಲೇ ಇದ್ದೀವಿ. ನನ್ನ ವ್ಲಾಗ್ಸಲ್ಲಿ ಮೇಯ್ನಾಗಿ ಕುಕಿಂಗ್ ವ್ಲಾಗ್ಸ್ ಬರುತ್ತೆ. ಅದ್ರ ಜೊತೆ ಡೈಲಿ ವ್ಲಾಗ್ಸ್, ಹಾಗೆ ನಾರ್ಮಲ್ ವ್ಲಾಗ್ಸ್, ಹಾಗೆ ಜೊತೆಗೆ ಬೇಬಿ ವ್ಲಾಗ್ಸ್ ಬರುತ್ತೆ. ನನ್ನ ಇಂಟ್ರೊಡಕ್ಷನ್ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹಾಯ್ ಹಲೋ, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ಮೇಲಿಂದ ಡೈಲಿ ಬರ್ತಾ ಇರುತ್ತೆ. ಎಲ್ಲ ನೋಡ್ತಾ ಇದ್ದೀವಿ, ಹಾಗೆ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಟ್ ತುಂಬ ಸಲ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಎದ್ರುಕೊಂಡು ಅಪ್ಲೋಡ್ ಮಾಡಿಲ್ಲ. ಬಟ್ ತುಂಬ ಸಲ ವ್ಲಾಗ್ ಮಾಡಿದ್ದೀನಿ. ಅದಕ್ಕೆ ಇವತ್ತು ಧೈರ್ಯ ಮಾಡಿ, ಇವತ್ತು ಗುರುಗಳದ್ದು ವಾರ ಇತ್ತು. ಗುರುಗಳ ವಾರನೆಲ್ಲ ಮುಗಿಸ್ಕೊಂಡು ಅದಕ್ಕೆ ಗುರುಗಳು ಸ್ವಲ್ಪ ಧೈರ್ಯ ಕೊಡ್ತಾರೆ ಅಂತ ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕಿ ಎತ್ತಿಟ್ಟಿರೋದನ್ನ ಎನಿ ಟೈಮ್ ಅವನು ಎದ್ದಾಳ್ತಿದ್ದಂಗೆ ಎಲ್ಲನೂ ಕಿತ್ತ ಅರ್ವಿ ಫುಲ್ ಇಡೀ ಮನೆ ತುಂಬ ಮಾಡಿಬಿಡ್ತಾನೆ. ಈಗ ಅದು ಅಲ್ಲದೆ ಆಚೆಯಲ್ಲಿ ಬಾಗಿಲಿಗೆ ಹೂವು ಹಾಕ್ಬಿಟ್ಟಿದ್ದೀನಿ. ಪೂಜೆ ಮಾಡಿದ್ನಲ್ಲ, ಅದಕ್ಕೆ ಆ ಹೂವನ್ನೆಲ್ಲ ಕೀಳ್ಬೇಕು, ಎತ್ಕೋಬೇಕು, ತಿನ್ನಬೇಕು ಅಂತ ನೋಡ್ತಾ ಇದ್ದೀನಿ. ಆಗಿಂದ ಆಚೆ ಹೋಗೋಕೆ ಟ್ರೈ ಮಾಡ್ತಿದ್ದಾನೆ ವಿಷ್ಣು. ನೋಡಿ, ಇವಾಗ ತಾನೇ ವಾರನೆಲ್ಲ ಮುಗಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ವಾರನೆಲ್ಲ ಮಾಡಿ ರಾಘವೇಂದ್ರ ಸ್ವಾಮಿಗೆ ಎಲ್ಲ ಪೂಜೆ ಮಾಡಿದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ರಾಘವೇಂದ್ರ ಸ್ವಾಮಿಯವರು ನಮಗೆ ಇವತ್ತು ಪೂಜೆ ಎಲ್ಲ ಮುಗಿಸಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೋಸ್ಕರ ಕೇಳಿದ್ನಲ್ಲ. ನಾನು ಈ ಕಡೆ ವ್ಲಾಗ್ ಮಾಡಬೇಕಾದ್ರೆ ಅವರು ಪ್ರಸಾದ ಕೊಟ್ಟಿದ್ರು, ಹೂವನ್ನ ಈಗ ಮತ್ತೆ ಮುಟ್ಸಿದ್ದೀನಿ. ಅವ್ರ ಆಶೀರ್ವಾದ ನನಗೆ ಸಿಕ್ಕಿದೆ ಅನ್ಸುತ್ತೆ. ಹೀಗೆ ಸಪೋರ್ಟ್ ಮಾಡಿ. ಅನ್ಪ್ಯಾಕ್ ಮಾಡೋಣ ಬನ್ನಿ. ಆ್ಯಕ್ಚುಲಿ ಇದು ಒಂದ್ಸಲ ಆರ್ಡ್ರ್ ಮಾಡಿ ಚೆನ್ನಾಗಿಲ್ಲ ಅಂತ ರಿಟರ್ನ್ ಮಾಡಿ ಮತ್ತೆ ಅದೇ ಥರದ್ದು ಬೇಕು ಅಂತ ತರಿಸ್ಕೊಂಡಿರೋ ಡ್ರೆಸ್ ಇದು. ಅದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿತ್ತು, ಸೊ ಅದಕ್ಕೆ ರಿಟರ್ನ್ ಮಾಡಿದ್ದು. ನೋಡೋಣ ಇದು ಚೆನ್ನಾಗಿ ಬಂದಿದೆ ಅಂತ. ಬಟ್ಟೆ ಚೆನ್ನಾಗಿದೆ, ಇದು ಅದು ಚೆನ್ನಾಗಿರಲಿಲ್ಲ, ಫುಲ್ಲು ಕ್ವಾಲಿಟಿ ಇರಲಿಲ್ಲ, ಸೊ ರಿಟರ್ನ್ ಮಾಡಿದ್ದೆ. ಇದು ನೋಡಿ, ಸೋ ಕ್ಯೂಟ್, ತುಂಬ ಚೆನ್ನಾಗಿದೆ ಬಟ್ಟೆ. ನಿಜವಾಗ್ಲೂ ಹಾಕೊಂಡ್ಮೇಲೆ ಚೆನ್ನಾಗಿ ಕಾಣುತ್ತೆ. ಇದು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಈಗ 4th ನನ್ನ ಬರ್ಡೇ ಇದೆ. ನನ್ನ ಬರ್ಡೇಗೆ ಹಾಕೊಳ್ಳೋಣ ಅಂತ ತರಿಸಿದ್ದೀನಿ. ಚೆನ್ನಾಗಿದೆಯಾ ನೋಡಿ. ಮೀಶೋದು ಇದು ತುಂಬ ಟ್ರೆಂಡಿಂಗಲ್ಲಿದೆ. ನನ್ನ ಮೊಬೈಲಲ್ಲಿ ಅಂತ ತೆಗೆದ್ರೆ ಇದೇ ಸಿಗುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ತರಿಸ್ಕೊಂಡು ಹಾಕೊಂಡಿರ್ತಾರಲ್ಲ, ರಿವ್ಯೂ ಇತ್ತಲ್ಲ, ರಿವ್ಯೂನು ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೋಡೋಣ, ಟ್ರೈ ಮಾಡೋಣ ಅಂತ. ವೆಸ್ಟರ್ನ್ ವೇರ್ ಥರನೇ ಇದೆ, ಪ್ಯಾಂಟ್ ಇಲ್ಲ ಅಂದ್ರೆ ನಾರ್ಮಲಾಗಿ ಹಾಕ್ಕೊಂಡು ವೆಸ್ಟರ್ನ್ ವೇರ್ ಥರ ಇದೆ. ನೋಡೋಣ, ಔಟ್ಫಿಟ್ಗೋಸ್ಕರ ನನ್ನ ಬರ್ಡೇ ನೋಡಿ, ನನ್ನ ಬರ್ಡೇಲಿ ಔಟ್ಫಿಟ್ ಇದೆ. ಓಕೆ, ಚೆನ್ನಾಗಿದೆಯಾ? ಇಷ್ಟ ಅಂದರೆ ಕಮೆಂಟ್ ಮಾಡಿ ಚೆನ್ನಾಗಿದೆಯೋ ಇಲ್ವೋ ಅಂತ. ಕ್ವಾಲಿಟಿ ಮಾತ್ರ ತುಂಬಾ ಸಾಫ್ಟ್ ಇದೆ, ಸ್ಮೂತ್ ಇದೆ. ನೋಡಿ, ತುಂಬಾ ಸ್ಮೂತ್ ಇದೆ, ಚೆನ್ನಾಗಿದೆ. ವಾವ್, ಇಲ್ಲಿ ನೋಡಿ ಹೇಗೆ ಮಲಗಿದ್ದಾನೆ ಇವನು.
ನೋಡಿ ಗೈಸ್, ಯಾವಾಗ ಮಲ್ಕೊಂಡೋನು, ಮಧ್ಯಾಹ್ನ ಮಲಗಿದವನು ಇವಾಗ ಮತ್ತೆ ಎದ್ದು ಕೂತಿದ್ದಾನೆ. ಸಂಜೆ ಆಲ್ಮೋಸ್ಟ್ 6 ಗಂಟೆ ಆಗಿದೆ, ಇವಾಗ ಎದ್ದಿದ್ದಾನೆ. ಮಧ್ಯಾಹ್ನ ಮಲ್ಕೊಂಡವನು ಅಲ್ವಾ ವಿಷ್ಣು? ನೀವು ಮಧ್ಯಾಹ್ನ ಮಲಗಿ ಇವಾಗ ಎದ್ದೀರಾ ಅಲ್ವಾ? ಮಧ್ಯಾಹ್ನ ಮಲಗಿ ಇವಾಗ ಎದ್ದಿದ್ದೀರಾ ಅಲ್ವಾ? ಅಲ್ಲಿ ಗುಮ್ಮ. ಓಕೆ, ನಾನು ಇವನಿಗೆ ಈಗ ಬಟ್ಟೆ ಹಾಕ್ಬಿಟ್ಟು ಆಮೇಲೆ ಸಿಗ್ತೀನಿ. ಟೆರಸ್ಗೆ ಹೋಗ್ಬಿಟ್ಟು ಸಿಗ್ತೀನಿ. ಟೆರಸ್ಸಿಗೆ ವಾಕ್ ಹೋಗೋಣ ಅಂತ ಇದ್ದೀನಿ, ಫ್ರೀ ಆಗಿರೋದಕ್ಕೆ. ನಾವು ಟೆರಸ್ಸಿಗೆ ಹೋಗ್ತಾ ಇದ್ದೀವಿ, ನಾವು ಮಾತಾಡ್ಸೋದ್ರಿಂದ ಪಾಪನ ಬನ್ನಿ ಟೆರಸ್ಸಿಗೆ ಹೋಗೋಣ. ಸಿಗ್ತೀನಿ ನೋಡಿ. ಟೆರಸ್ಸಿಗೆ ಬಂದಾಯಿತು. ಒಂದು ಕೋಸಿ ಅವನ್ನ ಆಟ ಆಡೋಕೆ ಬಿಟ್ಟು ನಾನು ವಾಕ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1 ಮಂತ್ ಆಯಿತು. ಫಸ್ಟ್ ನಂದು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಆಲ್ಮೋಸ್ಟ್ ಒಂದು 82 kg ಏನೋ ಇದೆ ನಾನು ಈಗ ಬಾಣಿತನದಲ್ಲಿ. ಈಗ ಬೆಂಗಳೂರಿಗೆ ಬಂದಮೇಲೆ ಈಗ ಒಂದು ತಿಂಗಳಿಂದ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗಲ್ಲ ಆಲ್ಮೋಸ್ಟ್ ಒಂದು 10 ದಿನದ ಹಿಂದೆ ನಾನು ತೂಕ ಚೆಕ್ ಮಾಡಿದ್ದು. ಆಗ ಆಲ್ರೆಡಿ 5 kg ಕಮ್ಮಿ ಆಗಿದೆ. ಆಲ್ಮೋಸ್ಟ್ 77 ಏನೋ ಇದ್ದೆ ನಾನು. ಈಗ ಎಷ್ಟಾಗಿದ್ದೀನಿ ಅಂತ ಗೊತ್ತಿಲ್ಲ. ಇನ್ನೊಂದ್ಸಲ ಯಾವಾಗಲೂ ಹೋದರೆ ಚೆಕ್ ಮಾಡಬೇಕು. ಬಾಗಿಲಿಗೆಲ್ಲ ನೀರು ಹಾಕಿ ದೇವ್ರ ಪೂಜೆನೆಲ್ಲ ಮಾಡಿ ಸಂಜೆ ಟೈಮಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಈಗ ಅಡುಗೆ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಅಡುಗೆ ಮಾಡೋಕ್ಕೆ ರೆಡಿ ಮಾಡೋಣ. ಸಂಜೆ ಮೇಲೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅದೇ ವಿಡಿಯೋನ. ಈಗ ಅಡುಗೆಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಬೇಳೆ ತಿಳಿಸಾರು ಮತ್ತು ಅನ್ನ ಮಾಡೋಣ ಅಂತ. ಮುದ್ದೆಗೆ ಇಟ್ಟು ಖಾಲಿ ಆಗಿದೆ, ಮುದ್ದೆ ಮಾಡ್ತಿಲ್ಲ. ಸಾರು ಮಾಡ್ತಾಯಿದ್ದೀನಿ. ಸಾರಿಗೆ ಬೇಳೆ ತಿಳಿಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಹಾಕೋದು ಅಂತ ಹೇಳ್ತೀನಿ, ನೋಡೋಣ ಬನ್ನಿ. ಇಲ್ಲಿ ಬೇಳೆ ತೊಳ್ಕೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ಟೊಮೊಟೊ ಮತ್ತು ಉಪ್ಪು, ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದನ್ನು ಮುಚ್ಚಿಬಿಟ್ಟು 3 ಇಲ್ಲ 4 ವಿಷಲ್ ಹೊಡಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಅದನ್ನು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಸೂಪರಾಗಿ ತಿಳಿ ಸಾರು ಬರುತ್ತೆ. ಅದಕ್ಕೆ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ರಸಮ್ ಪೌಡ್ರ್ ಇದ್ದರೆ ರಸಮ್ ಪೌಡ್ರು ಹಾಕೊಬಿಟ್ಟು ಉಪ್ಪು ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಮಾಡಿಕೊಂಡ್ರೆ ಸಾರು ಸೂಪರಾಗಿರುತ್ತೆ. ಆಲ್ಮೋಸ್ಟ್ ಅದತ್ರ ಒಬ್ಬಟ್ಟು ಸಾರು ಬರುತ್ತಲ್ಲ ಅದೇ ಥರನೇ ಇರುತ್ತೆ. ಅಡುಗೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಒಂದು ಕಡೆ ಸಾರಿಗೆ, ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಹಾಗೆ ಜೊತೆಗೆ ಸ್ವಲ್ಪ ಪಾತ್ರೆಗಳು ತೊಳ್ಕೊಬೇಕು. ಹಾಗೆ ಅಲ್ಲಿ ನೋಡಿ, ಅಲ್ಲಿ ವಿಷ್ಣು ಪಾತ್ರೆ ತೊಳ್ಕೊತ ಇದ್ದೀನಿ. ಹಾಗೆ ಕಂಪ್ನಿಗೆ ಹೋಗ್ತಾನೆ ಒಬ್ಬರು ಪಾತ್ರೆ ತೊಳ್ತಾ ಇದ್ದೀನಿ. ಬೀಜ ನೋಡಿ, ಎನಿ ಟೈಮ್ ನಾನು ಕಾಲತ್ತಾನೆ ನನಗೆ ಯಾವಾಗಲೂ ಬಂದು ಆಟ ಕೊಡ್ತಾ ಇದ್ರೇ ಅವನಿಗೆ ಚಂದ. ಹಾಗೆ ವಿಷಯ ತೊಗೊಂಡಿದೆ, ತೊಗೊಂಡಿಸ್ಕೊತಂತ ಆಗ್ಬೋದು. ನಾನು ಆಮೇಲೆ ಸಿಗ್ತೀನಿ. ಪಾತ್ರೆನೆಲ್ಲ ತೊಳೆದಾದ್ಮೇಲೆ ಊಟ ಎಲ್ಲ ಆಯಿತು. ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಈಗ ವಾಕ್ ಹೋಗ್ತಾ ಇದ್ದೀನಿ. ವಾಕ್ ಮಾಡ್ಕೊಂಡು ಹೋಗ್ತಾ ಮಾತಾಡೋಣ ಬನ್ನಿ. ವಾಕ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ರೋಡಲ್ಲಿ ಯಾರೂ ಇಲ್ಲ. ಆ್ಯಕ್ಚುಲಿ ವಾಕ್ ಮಾಡ್ತಾಯಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಟೆರಸ್ಗೆ ಹೋಗಿ. ಆ್ಯಕ್ಚುಲಿ ಟೈಮು 10:15 ಆಗಿದೆ. ನಾನು ವಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ರೋಡಲ್ಲಿ 2 ನಾಯಿಗಳು ಅವಾಗಿಂದ ಅಟ್ಟಾಗ್ತಿದೆ. ಬಟ್ ನಂಗೆ ಹೋಗೋಕ್ಕೆ ಭಯ ಆಗ್ತಿದೆ. Emotional, damn it! ಎಲ್ಲಿ ಕಚ್ಬಿಡುತ್ತೋ, ಎಲ್ಲಿಂದ ಬಂದ್ಬಿಡುತ್ತೋ ಅಂತ ಭಯ. ಟೆರಸ್ಸಿಗೆ ಬಂದೆ. ರೋಡಿನ ವಾಕ್ ಮುಗಿಸ್ಕೊಂಡು ಸುಸ್ತಾಗ್ತಿದೆ. ವಾಕ್ ಮಾಡಿದಾಗ ಸುಸ್ತಾಗಲಿಲ್ಲ. ಇಲ್ಲಿ 4 ಫ್ಲೋರ್ ಮನೆ ಮೆಟ್ಲತ್ತದಕ್ಕೆ ಸುಸ್ತಾಗೋಯ್ತು. ಹಾಗೆ ಇವಾಗ ಟೆರಸಲ್ಲಿ ಒಂದು 1/2 hour ವಾಕ್ ಮಾಡಿ ಮನೆಗೆ ಹೋಗೋದು. ಅಪ್ಪ ತುಂಬ ಸುಸ್ತಾಗ್ತಿದೆ. ಹೇಳಿಸ್ರಿ ಬರ್ತಾ ಸ್ವಲ್ಪ ಉಸಿರಾಡೋಕೆ ಕಷ್ಟ ಅನಿಸುತ್ತೆ. ಕಂಟಿನ್ಯೂಸ್ ಆಗಿ ಪಟ್ಟಂತ 4 ಫ್ಲೋರ್ನೂ ಎತ್ತಕ್ಕಾಗಲ್ಲ, ತುಂಬ ಸುಸ್ತು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಕೆಳಗಡೆ ಹೋಗಿ ಪಾಪ ಏನು ಮಾಡ್ತಿದ್ದಾನೆ ನೋಡಬೇಕು. ನಮ್ಮ ಮನೆಯವ್ರು ನೋಡ್ಕೊತಿದ್ದಾರೆ. ಹಾಗೆ ನಾನೀಗ ಹೋಗಿ ಮಲ್ಕೊಳ್ಳೋದಷ್ಟೇ. ವಾಕೆಲ್ಲ ಆಯಿತು. ಕೆಲಸಗಳನ್ನೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಬೆಳಗ್ಗೆ ತಿಂಡಿ ಮಾಡ್ಕೊಳ್ಳೋದಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್. ನಮ್ಮ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ,
ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಯ್ನಾಗಿ ಶಿಲ್ಪಾ SVS ಚಾನಲ್. ಟಾಟಾ ಬಾಯ್ ಬಾಯ್ ಬಾಯ್.